ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ನಿಮ್ಮ ಮನೆಗೆ ಆರೋಗ್ಯ ಆಯುಷು ಫೀಲ್ ತಂದ್ಕೊಡ್ಲಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಸಂಕ್ರಾಂತಿ ಹಬ್ಬನ ಆಚರಿಸ್ತೆ ಅಂತ ನೀವೆಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಆಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಂಕ್ರಾಂತಿ ಹಬ್ಬ ಶುರುವಾಗೋದು ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸನ್ನ ಬೇಯಿಸೋದ್ರಿಂದ ಶುರುವಾಗ್ತಿದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮುಗಿಸಿ ಕಡಲೆಕಾಯಿ ಗೆಣಸು ಎಲ್ಲ ಬೇಯಕ್ಕಿಟ್ಬಿಟ್ಟು ಈ ಕಡೆ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹೆಸರುಬೇಳೆ ಹುರ್ಕೊಂಡ್ರೆ ಬೇಗ ಬೇಯುತ್ತೆ. ಪೊಂಗಲ್ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಹಾಗಾಗಿ ತೋರಿಸ್ತಾ ಇಲ್ಲ. ಸೀಕ್ರೆಟ್ ಏನು ಅಂತ ಅಂದರೆ ಪೊಂಗಲೆಲ್ಲ ಆದಮೇಲೆ 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಜೇನುತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಾದಮೇಲೆ ತರಕಾರಿ ತರೋದಿತ್ತು. ಸೊ ಹಬ್ಬದ ಕೆಲಸ ಇದ್ದಿದ್ದರಿಂದ ಹೊರಗಡೆ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಪಾಪಗೆ ಹಾಲೆಲ್ಲ ಬೇಕಾಗಿತ್ತಲ್ಲ, ಸೊ ಪೂಜೆಗೆ ಹೂವು ಎಲ್ಲ ಬೇಕಾಗಿತ್ತು, ಹಾಗಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾಕೋ ಸೈಲೆಂಟ್ ಆಗಿದ್ದಾನಲ್ಲ ನನ್ನ ಮಗ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟು ತರಕಾರಿ ಕಟ್ ಮಾಡೋದಕ್ಕೆ ಚಾಕುನ ಬೇಡ, ನನ್ನ ಮಗನೇ ಸಾಕಾಗಿರೋ ಎಳ್ಳು ಬೆಲ್ಲ ಮಾಡ್ತಾ ಇದ್ದೀನಿ ಇವತ್ತು. ನನ್ನ ಮನೆಗೆ ಆಗೋಷ್ಟು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತೀನಿ, ಜಾಸ್ತಿ ಅಂಗಡಿಗೆಲ್ಲ ತಗೋದಕ್ಕಾಗಲ್ಲ. ನನ್ನ ಮನೆಗೆ ಎಷ್ಟು ಬೇಕೋ ಗಂಡ ಮಕ್ಕಳಿಗೆ ಆಗೋಷ್ಟು ನಮ್ಮ ಅಮ್ಮನ ಮನೇಲಿ ತುಂಬ ಜಾಸ್ತಿ ಮಾಡಿರ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದು ಶಿವರಾತ್ರಿ ಹಬ್ಬದವರೆಗೂ ತಿನ್ನಬೇಕು ಕುಟುಂಬದ ಜೊತೆಗೆ. ಸೊ ಅಷ್ಟೊಂದು ಮಾಡಿರ್ತಾರೆ. ನಾನು ಸ್ವಲ್ಪ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಎಳ್ಳು ಬೆಲ್ಲ ಮಾಡೋದಕ್ಕೆ ನಾನಿವಾಗ ಫಸ್ಟು ಇದು ಸಿಪ್ಪೆ ಎಲ್ಲ ತುರ್ಕೊಂಡಿರೋ ಕೊಬ್ಬರಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಕಡಲೆ ಬೀಜನ ಹುರಿದ್ಬಿಟ್ಟು 2 ಭಾಗ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಪಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕಡಲೆಪಪ್ಪು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಈ ಸಕ್ಕರೆ ಮಿಠಾಯಿ ಅಂತಾರೆ ಅದು, ಮತ್ತು ಜೀರಿಗೆ, ಪೆಪ್ರಿಮೆಂಟು, ಎಳ್ಳು, ಬೆಲ್ಲ, ಈ ಥರ ಸಕ್ಕರೆ ಹಚ್ಚೆಲ್ಲ ಹಾಕ್ಕೊತಾ ಇದ್ದೀನಿ. ಅಮ್ಮ ಮನೇಲಿ ಪ್ಯಾಕ್ ಮಾಡಬೇಕಾದ್ರೆ ಒಂದೊಂದು ಪ್ಯಾಕೆಟಿಗೆ ಒಂದೊಂದು ಸಕ್ಕರೆ ಹಚ್ಚೆಲ್ಲ ಸೇರಿಸ್ಕೊತಾ ಇದ್ವಿ. ಅದೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ಸಿಂಪಲ್ಲಾಗಿ ಮನೆಗೆ ಎಳ್ಳು ಬೆಲ್ಲ ರೆಡಿ ಆಯಿತು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ವರ್ಷದ ಮೊದಲನೇ ಹಬ್ಬ ಆಗಿರೋ ಈ ಸಂಕ್ರಾಂತಿಗೆ ನಮ್ಮ ಮನೆಯಲ್ಲಿ ಇಷ್ಟೊಂದನ್ನೆಲ್ಲ ಮಾಡಿದ್ದೀನಿ. ನೀವು ಅಷ್ಟೇ ಈ ಸೂರ್ಯ ಹೇಗೆ ತನ್ನ ದಿಕ್ಕನ್ನು ಬದಲಾಯಿಸ್ಕೊತಾನೋ ಹಾಗೆ ನಿಮ್ಮ ಲೈಫಲ್ಲಿ ಕೂಡ ಕೆಟ್ಟದೆಲ್ಲ ಕಳೆದು ಒಳ್ಳೆ ಕಡೆ ನಿಮ್ಮ ದಿಕ್ಕನ್ನು ಬದಲಾಯಿಸಲಿ ಅಂತ ಕೇಳ್ಕೊತೀನಿ. ಸೊ ಇಷ್ಟು ಈಸಿಯಾಗಿ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡ್ಕೋಬೋದು. ಸೊ ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳ್ಳೋದು. ಎಳ್ಳು ಬೆಲ್ಲ ರೆಡಿಯಾಗಿದೆ. ಸೊ ಅದ್ರ ಜೊತೆಗೆ ಹಾಗೆ ಗೆಣಸು, ಅವರೆಕಾಯಿ ಎಲ್ಲ ಬೇಯಿಸ್ಕೊಂಡಿರ್ತೀನಿ. ಸೊ ಇದನ್ನೆಲ್ಲ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋದು. ಸೊ ಒಂದೇ ಬಾಕಿ ಇರೋದು, ಪೂಜೆ ಮಾಡ್ಕೊತೀನಿ. ನೈವೇದ್ಯ ಎಲ್ಲ ರೆಡಿ ಆಯಿತು. ಸೊ ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಟಿಫನ್ ಮಾಡ್ಕೊತೀನಿ. ಸೊ ಇದನ್ನ ಇಟ್ಬಿಟ್ಟು ನೈವೇದ್ಯ ಮಾಡಿರೋದನ್ನೆಲ್ಲ ತೊಗೊಂಡೋಗಿ ದೇವ್ರ ಮನೆಯಲ್ಲಿಟ್ಟು ದೇವ್ರ ದೀಪ ಹಚ್ಚಿ ನೈವೇದ್ಯ ಮಾಡ್ಕೊತಾ ಇದ್ದೀನಿ. ಮಾಡಿರೋದನ್ನೆಲ್ಲ ಎಳ್ಳು, ಬೆಲ್ಲ, ಪೊಂಗಲ್ಲು ಇದೆಲ್ಲ ದೇವರಿಗೆ ನೈವೇದ್ಯ ಮಾಡಿಕೊಂಡು ಆಮೇಲೆ ನಾನು ನನ್ನ ಮಗನಿಗೆ ಇವತ್ತು ಫಲ ಏರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗನಿಗೆ ಇವತ್ತು ಸಂಕ್ರಾಂತಿ ಫಲ ಏರಿಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಮಕ್ಕಳಿಗೆ ದೃಷ್ಟಿ ತೆಗೆಯೋದು, ಅದಕ್ಕೆ ಒಂದೊಂದೇ ಪ್ಲೇಟ್ನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆರತಿ ತಟ್ಟೆ, ಆಮೇಲೆ ಕಾಯಿನ್ಸು, ಎಳ್ಳು ಬೆಲ್ಲ, ಕಬ್ಬಿನ ಚೂರು, ಇದಕ್ಕೆ ಎಳ್ಚೆ ಹಣ್ಣು ಅಂತ ಕೂಡ ಬರುತ್ತೆ, ಅದನ್ನು ಕೂಡ ಇಟ್ಕೋಬೋದು. ನನ್ನ ಮಗನ ಕೂರಿಸಿದಾದ್ಮೇಲೆ ಮೊದಲು ಅರಿಶಿನ ಕುಂಕುಮ ಇಡಬೇಕು. ಹೆಣ್ಮಕ್ಳಾದರೆ ಅರಿಶಿನ ಕುಂಕುಮ 2 ಇಡ್ಬೋದು. ಗಂಡು ಮಗು ಆಗಿರೋದ್ರಿಂದ ಕುಂಕುಮ ಮಾತ್ರ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ತಟ್ಟೆ ಎಲ್ಲ ಇರುತ್ತಲ್ಲ, ಒಂದು 5 ತಟ್ಟೆ ಜೋಡಿಸಿರ್ತೀವಲ್ಲ, ಅದಕ್ಕೆಲ್ಲ ಕೈ ಮುಕ್ಕೋಪ್ಪ ಅಂತ ಹೇಳ್ತಾ ಇದ್ದೀನಿ. ಅವನು ಇದರಲ್ಲಿ ಯಾವ್ದು ಎತ್ಕೊಳ್ಳಿ ಅಂತ ನೋಡ್ತಾ ಇದ್ದಾನೆ. ಆದರೂ ಒಂದೊಂದೇ ಎಲ್ಲ ಕೊಟ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಅದಾದಮೇಲೆ 1 ಹಿಡಿ ಆಗೋಷ್ಟು ಕಾಯಿನ್ನ ತೊಗೊಂಡಿದ್ದೀನಿ ಫಸ್ಟು. ಅದಾದಮೇಲೆ 1 ಹಿಡಿ ಆಗೋಷ್ಟು ಎಳ್ಳು ಬೆಲ್ಲ, ಅದಾದಮೇಲೆ ಕಬ್ಬಿನ ಚೂರನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಎಳ್ಚೆ ಹಣ್ಣು, ಅದು ಗೋರಿ ಹಣ್ಣು ಅಂತ ಎಲ್ಲ ಕರೀತಾರೆ, ಅದೆಲ್ಲ ತೊಗೋಬೋದು. ನನ್ನ ಹತ್ರ ಏನಿರುತ್ತೆ ನಾನು ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಕೆಳಗಡೆ ನೋಡೋಕೆ ಹೇಳಿ, ಇಲ್ಲಾಂದರೆ ಎಳ್ಳು ಕಣ್ಣಿಗೆಲ್ಲ ಬಿದ್ದುಬಿಡತ್ತೆ, ಆಮೇಲೆ ಕಷ್ಟ ಆಗುತ್ತೆ. ಅದಾದಮೇಲೆ 3 ಸಲ ಈ ಥರ ಕಾಯಿನ್ಗಳೆಲ್ಲ ಹಾಕ್ಕೊಂಡು ತೊಗೊಂಡು
ಅದಾದಮೇಲೆ ಆರತಿ ಮಾಡ್ಕೋಬೇಕು. ಕೆಂಪು ನೀರಲ್ಲಿ ಮಕ್ಕಳಿಗೆ ಆರತಿ ತೆಗೆಯೋದ್ರಿಂದ ದೃಷ್ಟಿ ನಿವಾರಣೆ ಆಗುತ್ತೆ. ಮಕ್ಕಳಿಗೆ ಏನಾದರೂ ಹುಟ್ಟಾಗ್ಲಿಂದ ಅನಾರೋಗ್ಯ ಸಮಸ್ಯೆ ಏನಾದರೂ ಪದೇ ಪದೇ ಹುಷಾರು ತಪ್ಪೋದು ಈ ಥರದ್ದೇನಾದರೂ ಆಗ್ತಾಯಿದ್ರೆ ಇವತ್ತಿನ ದಿನ ದೃಷ್ಟಿ ತೆಗೆಯೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಪೂಜೆ ಎಲ್ಲ ಮುಗೀತು, ನೈವೇದ್ಯ ಎಲ್ಲ ಮಾಡಿಟ್ಟೆ. ನಮ್ಮ ಪಾಪು ಇದು ಗೆಣಸು ಬೇಯಿಸಿರೋ ಗೆಣಸು ಎಲ್ಲ ತಿಂತಾ ಇದ್ದಾನೆ. ನಾನು ದೃಷ್ಟಿ ತೆಗೆದ ಕಾಯಿನ್ ಎಲ್ಲ ತಗೊಂಡು ಅವ್ರ ತಾತನ ಥರ ಜೋಬಲ್ಲಿ ಇಟ್ಕೊತಾ ಇದ್ದಾರೆ. ಅವರಪ್ಪ ದುಡ್ಡನ್ನ ಜೋಬಲ್ಲಿ ಇಟ್ಕೊಳ್ಳೋದು ನೋಡಿದ್ದಾನೆ. ಹಾಗೆ ಮಕ್ಕಳು ಏನು ಮಾಡೋದನ್ನ ನೋಡ್ತಾರೋ ಅದನ್ನ ಬೇಗ ಕಲ್ತ್ಕೊಂಡು ಬಿಡ್ತಾರೆ. ಪೂಜೆ ಎಲ್ಲ ಮುಗೀತು. ಇವಾಗ ಟಿಫನ್ ಮಾಡೋದಕ್ಕೆ ಅವರೆಕಾಳು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ರೈಸ್ ಬಾತ್ ಥರ. ಫಸ್ಟು ಎಣ್ಣೆ ಹಾಕ್ಕೊಂಡು ಸ್ಪೈಸಸ್ ಚಕ್ಕೆ ಲವಂಗ ಕಲ್ಲು ಹೂವು ಎಲ್ಲ ಹಾಕ್ಕೊಂಡು ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಅವರೆಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿತಾ ಇದ್ದೀನಿ. ಈ ಟೈಮಲ್ಲಿ ಒಂದು 2 ಪಿಂಚಷ್ಟು ಸಾಲ್ಟ್ ಹಾಕಿ ಟೊಮೊಟೊ ಎಲ್ಲ ಬೇಗ ಬೆಂದು ಹೋಗಿಬಿಡತ್ತೆ. ಅದಾದಮೇಲೆ 1 ಸ್ಪೂನ್ ಖಾರದ ಪುಡಿ, ಅದಾದಮೇಲೆ 1.5 ಸ್ಪೂನಷ್ಟು ಬಿರಿಯಾನಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಳುಗಳಿಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಇವಾಗಲೇ ಹಾಕ್ತಾಯಿದ್ದೀನಿ ನಾನು. ಅದನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಸೊಪ್ಪು ಬೇಯೋವರೆಗೂ ತಿರುಗಿಸ್ಕೊತಾ ಇದ್ದೀನಿ. ಅದಾದಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗಲೇ ಹಾಕಿ ಎಣ್ಣೆಲಿ ಚೆನ್ನಾಗಿ ಹುರಿಯೋದ್ರಿಂದ ಅಕ್ಕಿ ಉದುದ್ರಾಗಿ ಬರುತ್ತೆ, ಆವಾಗ ಮೆತ್ತಗಾಗಲ್ಲ, ಚೆನ್ನಾಗಿರುತ್ತೆ ರೈಸ್ ಬಾತು ಆವಾಗ. ಅದಾದಮೇಲೆ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 2 ಲೋಟ ನೀರು, ಇದೆಲ್ಲರಿಗೂ ಗೊತ್ತಿರುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಹಬ್ಬದ ಟೈಮಲ್ಲಿ 1 ಪಾಟ್ ರೈಸ್ ಥರ ಮಾಡೋದೇ ಬೆಸ್ಟು. ಅದು ತುಂಬ ಕೆಲಸ ಇರುತ್ತಲ್ಲ, ಹಾಗಾಗಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರೆ ಬೇಗ ಆಗಿಬಿಡತ್ತೆ. ಅದಾದಮೇಲೆ 2 ವಿಷಲ್ ಆಗಿದ ತಕ್ಷಣ ರೈಸ್ ಬಾತ್ ಬಿರಿಯಾನಿ ಏನಂತನಾದರೂ ಕರಿಬೋದು, ರೆಡಿ ಆಯಿತು ಟಿಫನು. ಅದಾದಮೇಲೆ ನನ್ನ ಮಗನಿಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ. ನನ್ನ ಮಗ ತಿಂತಾ ಇದ್ದಾನೆ. ತಿಂದ್ಬಿಟ್ಟು ಅವ್ನು ತಿಂದ ಅಂದರೆ ಅಡುಗೆ ತುಂಬ ಚೆನ್ನಾಗಾಗಿದೆ ಅಂತ ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಊಟ ಹಾಕ್ಕೊಟ್ರೆ ಅವನೇ ಊಟ ಮಾಡ್ತಾನೆ. ಇವಾಗ ನನ್ನ ಮಗ ತುಂಬ ದೊಡ್ಡವನಾಗಿದ್ದಾನೆ. ಅದಾದಮೇಲೆ ನೀವು ತಮ್ನೈಲಲ್ಲಿ ನೋಡೇ ಇರ್ತೀರ, ನಾನು ಬ್ಯಾಂಗಲ್ ಸೆಟ್ಸ್ನ ಹಾಕಿದ್ದೆ. ಈ ಬ್ಯಾಂಗಲ್ 193 ರುಪೀಸ್ಗೆ ನನಗೆ ಮೀಶೋದಲ್ಲಿ ಸಿಕ್ಕಿತ್ತು. ಟೋಟಲ್ 12 ಪೇರ್ ಆಫ್ ಬ್ಯಾಂಗಲ್ಸ್ ಇದೆ. ಈ ಫೆಸ್ಟಿವಲ್ ಅಲ್ಲಿ ಬ್ಯಾಂಗಲ್ಸ್ ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಡ್ರೆಸ್ಗಳಿಗೆ ಸ್ಯಾರಿಗಳಿಗೆಲ್ಲ ಬೆಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಬ್ಯಾಂಗಲ್ಸ್ ಹಾಕಿದ್ರೆ ಅದ್ರ ಲುಕ್ಕೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ನನ್ನ ಹತ್ರ ಬ್ಯಾಂಗಲ್ಸ್ 1-2-3 ಪೇರ್ ಅಷ್ಟೇ ಇದ್ದಿದ್ದು. ಅದಕ್ಕಾಗಿ ನಾನು ಮೀಶೋದಲ್ಲಿ ರೀಸೆಂಟಾಗಿ ಆರ್ಡ್ರ್ ಮಾಡ್ಕೊಂಡಿದ್ದೆ ಫೆಸ್ಟಿವಲ್ಗೆ ಅಂತ ಹೇಳ್ಬಿಟ್ಟು. ಇದು ಆಲ್ರೆಡಿ ನನ್ನ ರೀಲ್ಸ್ಗಳಲ್ಲಿ ನೋಡಿರ್ತೀರ. ಈ ಬಳೆನ ಹಾಕ್ಕೊಂಡಿದ್ದೀನಿ, ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಮಾಡಿಕೊಂಡು 2 ಕಲರ್ನ ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಿಂದ ಬಳೆನ ಸ್ವಲ್ಪ ದೂರ ಇಡಬೇಕು, ಇಲ್ಲಾಂದರೆ ಅದು ಬಳೆ ಆಗಲ್ಲ, ಪುಡಿ ಪುಡಿ ಆಗೋಗ್ಬಿಡತ್ತೆ. ನನ್ನ ಮಗ ನನಗೆ ಕೊಡು, ಏನೋ ಇದು ಕಲರ್ಫುಲ್ ಆಗಿದೆಯಲ್ಲ, ಮಕ್ಕಳಿಗೆ ಕಲರ್ಫುಲ್ ಆಗಿರೋದು ಅಂದರೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರಲ್ಲ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಒನ್ಸ್ ಅಗೇನ್.